ಸರ್, ಒಂದು ಪಕ್ಷವನ್ನು ಬಿಟ್ಟು ಮಗದೊಂದು ಪಕ್ಷಕ್ಕೆ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಾಗ 136 ಸೀಟು ನಾಟ್ ಎನ್ ಈಸಿ ಅಲ್ವಾ ಸರ್? ಒಂದು ದೊಡ್ಡ ಬೆಂಬಲ ಅದು. ಆ ಬೆಂಬಲವನ್ನು ಈ 8 ತಿಂಗಳಲ್ಲಿ ಓಕೆ ಜನರ ನಿರೀಕ್ಷೆ ಇದ್ದಿತ್ತಪ್ಪ, ನಾವು ಪೂರೈಸಿದ್ದೀವಿ ಅಂತ ಅನಿಸ್ತಾ ಇದೆ ಸರ್ ನಿಮಗೆ? ಇಲ್ಲ, ಇನ್ನೂ ಮಾಡಬೇಕಾಗಿದೆ. ಇನ್ನೂ ನಾವು ತಿಳಿದಂಗೆ ಇನ್ನೂ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೇರೆ ಬೇರೆ ಕಾರಣಗಳಿದೆ. ಅಥವಾ ಈ ನಮ್ಮದೇ ಹೆಚ್ಚಾಗಿ ನಮ್ಮ ಮೇಲೆ ಬರ್ಡನ್ ಇರ್ಬೋದು. ಸೊ ಗ್ಯಾರಂಟಿ ಅಡಿಷನಲ್ ಆಗಿ ಬರ್ತಿದೆ. ಬಜೆಟು ಬೊಮ್ಮಾಯಿಯವರ ಬಜೆಟನ್ನು ಮಂಡನೆ ಆದಮೇಲೆ ಅಡಿಷನಲ್ ಆಗಿ ನಮ್ಮದು ಸೇರ್ತಿದ್ದು ಗ್ಯಾರಂಟಿ 40,000 ಕೋಟಿ. ಸೊ ಇದನ್ನು ಕೂಡಿಸ್ಲಿಕ್ಕೆ ತೊಂದರೆ ಖಂಡಿತವಾಗಿ ಆಗೇ ಆಗ್ತೈತಿ. ಯಾರಿಗಾದ್ರೂ ಕೂಡ, ಯಾರೇ CM ಇರ್ಬೋದು, ಯಾವುದೇ ಫೈನಾನ್ಸ್ ಸೆಕ್ರೆಟರಿ ಇದ್ರೂ ಕೂಡ ಅಡಿಷನಲ್ ಆಗಿ ಬಂತಿದ್ದು. ಗ್ಯಾರಂಟಿಗಳಿಂದಲೇ ಸರ್ಕಾರ ಜನರ ಗಮನ ಸೆಳೆದದ್ದು. ಅದನ್ನು ಆಯಾ ಕಾಲಘಟ್ಟದಲ್ಲಿ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋ ವ್ಯವಸ್ಥೆ ಆಗಿದೆ. ಒಂದು ಕಡೆ ಗ್ಯಾರಂಟಿ. ಆದರೆ ಡೋಂಟ್ ಯು ಫೀಲ್ ಇತ್ತೀಚಿನ ದಿನಗಳಲ್ಲಿ ಗ್ಯಾರಂಟಿಯನ್ನು ಮೀರಿಸಿ ಬೇರೆ ಬೇರೆ ರಾಜಕಾರಣ ಬಂದ್ಬಿಟ್ಟಿದೆ ಅಂತ ಅನಿಸುತ್ತಾ ಸರ್? ಖಂಡಿತ ಬಂತು. ಅದನ್ನು ಮೀರಿಸುವಂಥ ಪ್ರಯತ್ನ ಆ ಕಡೆ ನಡೀತಾ ಇದೆ. ಅದನ್ನು ಮೀರಿಸುವಂಥ ಕಾರ್ಯಕ್ರಮ ನಾವು ಹಾಕ್ಕೋಬೇಕು. ಯಾಕಂದರೆ ಜನರು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನಮಗೆ ಅವಕಾಶ ಕೊಟ್ಟಿದ್ರಿ, ಇನ್ನೂ 4 ವರ್ಷ ಅವಕಾಶ ಇದೆ ನಮ್ಮ ಹತ್ತಿರ. ಸೊ ಅದನ್ನು ಹೇಳುವಂಥ ಪ್ರಯತ್ನ ನಮ್ಮ ಪಕ್ಷದಿಂದ, ನಮ್ಮ ಕಾರ್ಯಕರ್ತರಿಂದ ಆಗಬೇಕು. ಅವ್ರು ಇನ್ನೂ ಅನಾವಶ್ಯಕ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಕೆಲಸ ಇಲ್ಲ, ಯಾವುದೇ ಒಂದು ಸಾಧನೆ ಇಲ್ಲ, ಯಾವುದೋ ಒಂದು ಧಾರ್ಮಿಕ ಭಾವನೆಗಳಿಂದ ಅವ್ರಿಗೆ ಏನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನೀವು ಮೆನ್ಷನ್ ಮಾಡಿದ್ರಿಂದ ಕೇಳ್ತೀನಿ, ಆ ಧರ್ಮ ರಾಜಕಾರಣನೇ ಇವಾಗ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿರೋದು ಅಂತ. ಅದೇ ಆಗಬಾರ್ದು. ಅದರಿಂದ ಏನು ಲಾಭ ಇಲ್ಲ, ಯಾರಿಗೂ ಏನು ಲಾಭ ಇಲ್ಲ. ಅದು ಒಂದು ಧಾರ್ಮಿಕಕ್ಕೆ ಸಂಬಂಧಪಟ್ಟದ್ದು, ಆ ಊರಿಗೆ ಸಂಬಂಧಪಟ್ಟದ್ದು ವಿಷಯ ಅಷ್ಟೇ. ಇಂಥ ಧ್ವಜಗಳು ಇಂಥ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಮನೆಗಳಲ್ಲಿ ಆರಿಸಿರ್ತಾರೆ. ಅದು ಆ ಊರಿಗೆ ಸೀಮಿತ ಆಗಿರುವಂಥ ವಿಚಾರ. ಅದು ಕ್ಲೋಸ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಅದರಿಂದ ಯಾರಿಗೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ, ಈಗ ಯಾರು ಹೇಳ್ತಾರೆ ಅವ್ರಿಗೂ ಕೂಡ ಲಾಭ ಇಲ್ಲ. ಈಗ ಏನೋ ನಡೆಸ್ಬೋದು ಅದು, ಆದರೆ ಫ್ಯೂಚರ್ನಲ್ಲಿ ಅದು ಭಾಳ ಕಷ್ಟಕರ. ಅಂದರೆ ಈಗ ಒಂದು ಗಾದೆ ಇದೆ ಹಳ್ಳಿ ಕಡೆ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಅಂದರೆ ಅಲ್ಲಲ್ಲೇ ಮುಗಿಸ್ಬೋದಾಗಿತ್ತು ಅಥವಾ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೋದಾಗಿತ್ತು. ಖಂಡಿತ ಇಂಥ ಸಾಕಷ್ಟು ಆಗುತ್ತೆ. ಎಷ್ಟೋ ಮಸೀದಿ, ಚರ್ಚು, ದೇವಸ್ಥಾನಗಳ ದಿವಸ ಇದ್ದೇ ಹೊಸದಲ್ಲ, ಅಲ್ಲಲ್ಲೇ ಹಂತಲ್ಲಿ ಮುಗಿತಾನೆ ಹೋಗ್ತಿದೆ. ಇದು ಭಾಳ ದೊಡ್ಡ ಪ್ರಮಾಣ ಮಾಡಿದ್ದು ಭಾಳ ನೋವಿನ ಸಂಗತಿ. ಸರ್ಕಾರ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಡಿಸೆಂಟ್ ಆಗಿ ಅಂತ ಅನ್ಸುತ್ತಾ? ಬಿಕಾಸ್ ಅದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರ ಅಂತ ಏನಾರು? ಅಲ್ಲ, ನೀವು ಮಾಡಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ನ್ಯಾಚುರಲ್ ಆಗಿದ್ರೆ ಮಾಡ್ಬೋದು. ಅದು ಮಾಡಬೇಕಂತ ನಾವು ನಿರ್ಧಾರ ಮಾಡಿದಾಗ ಕಷ್ಟ ಯಾವುದೇ ಆದರೆ ಟೈಮ್ ತೊಗೊಳ್ತಿದ್ದೆ. ಮಾಡಿದ್ದಾರೆ ಈಗಾಗಲೇ CM ಅವರು, ಹೋಮ್ ಮಿನಿಸ್ಟ್ರು ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಸೊ ಎದುರಾಳಿಗೂ ಕೂಡ ಈ ದೇಶದ, ಈ ರಾಜ್ಯದ ಪ್ರಗತಿಗೆ ಹೆಚ್ಚು ಗಮನ ಕೊಡಬೇಕು. ಇದು ಟೆಂಪ್ರರಿ ಅಷ್ಟೇ. ಇವತ್ತು ನಮ್ಮ ಸರ್ಕಾರ ಇರ್ತೈತೆ, ಮತ್ತೊಂದು ಸರ್ಕಾರ ಬರ್ತೈತೆ, ಹೋಗ್ತಾನೆ ಇರ್ತೈತೆ, ಬರ್ತಾನೆ ಇರ್ತೈತೆ. ಇದು ಒಂದು ನಿರಂತರ. ಆದರೆ ನಮ್ಮದು ಮುಂದಿನ ನಮ್ಮ ಮಕ್ಕಳ ಭವಿಷ್ಯ, ಈ ರಾಜ್ಯದ ಭವಿಷ್ಯ, ಶಿಕ್ಷಣ ಇನ್ನೂ ಕೊಡಬೇಕಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಕೂಡ ಇದೆ. 70 ವರ್ಷ ಆದರೂ ನಾವು ಸ್ವತಂತ್ರ ಬಂದು ಭಾಳ ಸಮಸ್ಯೆ ಇದೆ. ಇನ್ನೂ ಆಸ್ಪತ್ರೆಗಳು ಸರಿ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಸರ್ಕಾರದ ಮೇಲೆ ವಾರ್ ಮಾಡಬೇಕು. ಈ ಆರೋಪ ಪ್ರತ್ಯಾರೋಪಗಳಂತೂ ನಡೀತಾನೆ ಇರುತ್ತೆ ಸರ್ ರಾಜಕಾರಣ ಅಂದಮೇಲೆ. ಈ ಧರ್ಮ ರಾಜಕಾರಣ ಅನ್ನೋ ವಿಷಯಕ್ಕೆ ಬಂದಾಗ ಒಂದ್ ಕಡೆ ರಾಜಕೀಯ ಪಡಸಾಲೆಯ ಚರ್ಚೆ ಏನಪ್ಪಾ ಅಂದ್ರೆ ರಾಮನ್ ಜಪ ಒಂದ್ ಕಡೆ ಮಾಡ್ತಿದ್ದಾರೆ, ಇಲ್ಲಿ ಯಾವುದೋ ಹನುಮತ್ ಧ್ವಜದ ಸ್ಪಾರ್ಕ್ ಕ್ರಿಯೇಟ್ ಆಯ್ತು. ಆದರೆ ಕಾಂಗ್ರೆಸ್ನವರು ಕೂಡ ಇಲ್ಲ, ಅವರು ಕೂಡ ಒಂದು ಸಮುದಾಯದ ಓಲೈಕೆಯನ್ನ ಹೆಚ್ಚು ಮಾಡ್ತಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದಾರಲ್ಲ ಸರ್? ಇಲ್ಲ, ಇದರಲ್ಲಿ ಯಾರಿಗೆ ಓಲೈಸೋದು ಹೆಚ್ಚು ಕಡಿಮೆ ಮಾಡೋ ಪ್ರಶ್ನೆ ಇಲ್ಲ. ಎಲ್ಲರೂ ಒಂದೇ. ಇಲ್ಲಿ ನಮ್ಮ ಭಾವನೆ ಅಷ್ಟೇ. ಅದು ಇದಾದ್ರೆ ನಮಗೆ ಹಿಂಗೆ ಲಾಭ ಆಗ್ಬೋದು, ಇದಾದ್ರೆ ಹಿಂಗೆ ಲಾಭ ಆಗ್ಬೋದು ಅಂತ. ಯಾವುದು ಕೂಡ ಲಾಭ ಆಗೋಲ್ಲ. ಅವ್ರ ಕಡೆ ಇದ್ದಾರೆ ಅವ್ರ ಕಡೆ ಇರ್ತಾರೆ, ಇವ್ರ ಕಡೆ ಇದ್ದಾರೆ ಇವ್ರ ಕಡೆ ಇರ್ತಾರೆ. ಅದೇನು ಬದಲಾವಣೆ ಆಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.